ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ನಾನು ಇವತ್ತು ಮನೇಲೆ ಪೀನಟ್ ಬಟರ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಹೊರಗಡೆ ತೊಗೊಂಡ್ರೆ ನಮಗೆ ಕಾಸ್ಟ್ಲಿ ಆಗುತ್ತೆ, ಸೊ ನಾವು ಮನೇಲೇ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಶೇಂಗಾ, ಬೆಲ್ಲ, 1 2 ಸ್ಪೂನ್ ಅಷ್ಟು ಎಣ್ಣೆ, ಕುಕ್ಕಿಂಗ್ ಆಯಿಲ್ ಏನು ಅಡುಗೆಗೆ ಹಾಕ್ತೀರೋ ಅದು, ಸ್ವಲ್ಪ ಜೇನುತುಪ್ಪ, ಚಿಟಿಕೆ ಉಪ್ಪು. ನಾವು ಫಸ್ಟಿಗೆ ಏನು ಮಾಡಬೇಕು ಅಂದರೆ ಶೇಂಗಾ ಸಿಪ್ಪೆ ತೆಗೆದು ಹಿಡ್ಕೋಬೇಕು. ನೋಡಿ, ಈ ಥರ ಇರಬೇಕು. ಈಗ ನಾವು ಮಿಕ್ಸಿ ಜಾರಲ್ಲಿ ಶೇಂಗಾ ಹಾಕ್ಕೊಂಡಿದ್ದೀವಿ ಮತ್ತು ಬೆಲ್ಲ ಹಾಕ್ಕೊಂಡಿದ್ದೀವಿ. ಇದನ್ನು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನಾವು ಮಿಕ್ಸಿ ಮಾಡ್ತಾ ಮಾಡ್ತಾ ಶೇಂಗಾದಲ್ಲಿರೋ ಎಣ್ಣೆ ಬಿಡ್ಕೊಂತ ಶುರುವಾಗುತ್ತೆ. ಇದಕ್ಕೆ ನಾವು 1 2 ಸ್ಪೂನ್ ಎಣ್ಣೆ ಹಾಕಬೇಕೀಗ. ನಾವೀಗ ಎಣ್ಣೆ ಹಾಕ್ತಾ ಇದ್ದೀವಿ. ನಾವಿಲ್ಲಿ ಡಾಬರ್ದು ಹನಿ ಹಾಕ್ತಾ ಇದ್ದೀವಿ. ನೀವು ಪತಂಜಲಿ ಆಗ್ಬೋದು, ಬೇರೆ ಯಾವ್ದಾರ ಹನಿ ಹಾಕ್ಬೋದು. 1 ಸ್ಪೂನ್ ಅಷ್ಟು ಹನಿ ಹಾಕ್ತಾ ಇದ್ದೀವಿ. ಎಣ್ಣೆ ಹಾಕಿದ್ದೀವಿ, ಈಗ ಹನಿ ಹಾಕ್ತಾ ಇದ್ದೀವಿ. ಬೆಲ್ಲ ಹಾಕಿದೆ ಆಲ್ರೆಡಿ. ನೋಡಿ, ಈ ಥರ ಆಗಿದೆ. ನಿಮಗೆ ಇನ್ನು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಗಟ್ಟಿಗಿದೆ ಇದು, ಇನ್ನು ಸ್ವಲ್ಪ ಬೇಕಾದ್ರೆ ಆಯಿಲ್ ಹಾಕ್ಕೋಬೋದು. ಇದಕ್ಕೆ ಇನ್ನು ಸ್ವಲ್ಪ ಬೆಲ್ಲ ಹಾಕಿದೆ. ನಿಮಗೆ ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ನಿಮಗೆ ಭಾಳ ಸ್ವೀಟ್ ಬೇಕು ಅಂದರೆ ಸ್ವೀಟ್ ಭಾಳ ಹಾಕ್ಕೊಳ್ಳಿ. ಈಗ ಬೆಲ್ಲ ಮತ್ತು ಆಯಿಲ್ ಹಾಕ್ತಾ ಇದೆ, ಕುಕ್ಕಿಂಗ್ ಆಯಿಲ್. ನಾವೀಗ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ನೋಡಿ, ಈಗ ಈ ಥರ ಆಗಿದೆ. ಇದು ಮಿಕ್ಸಿ ಮಾಡ್ತಾ ಮಾಡ್ತಾ ಇನ್ನೂ ಸ್ವಲ್ಪ ತೆಳ್ಳಗೆ ಸ್ವಲ್ಪ ಪೇಸ್ಟ್ ಆ ಥರ ಆಗಬೇಕು. ಬ್ರೆಡ್ಗೆ, ಚಪಾತಿಗೆ ಮೇಲೆ ಹಚ್ಕೊಳೋ ಥರ. ಇದು ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಮಿಕ್ಸಿ ಮಾಡಬೇಕು. ಇದನ್ನು ನೋಡ್ಬೋದು, ನಿಮಗೆ ಇಲ್ಲಿ ಸ್ವಲ್ಪ ಲಿಕ್ವಿಡ್ ಥರ ಹಸಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಬರಬೇಕು ಇನ್ನೂ ಅದು. ಓಕೆ, ಇದು ಆಗಿದೆ. ಈಗ ನೋಡ್ಬೋದು, ಇಷ್ಟಿದೆ. ನಿಮ್ಗೆ ಇನ್ನು ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ಇನ್ನು ಸ್ವಲ್ಪ ಆಯಿಲು, ಬೆಲ್ಲ ಹಾಕ್ಕೋಬೋದು. ಈಗ ಇದನ್ನು ನೀವು ಯಾವುದಕ್ಕೆ ಹಾಕ್ತೀರೋ ಸ್ಟೀಲಿಂದಕ್ಕೆ ಕಂಟೈನರಿಗೆ ಪೋರ್ ಮಾಡೋಣಂತೆ. ಓಕೆ, ಈಗ ನಿಮ್ಮದು ಹೋಮ್ ಮೇಡ್ ಪೀನಟ್ ಬಟರ್ ರೆಡಿ ಆಗಿದೆ. ನೀವು ಇದನ್ನು ಚಪಾತಿ, ಬ್ರೆಡ್ಡು ಯಾವುದಕ್ಕೆ ಬೇಕಾದ್ರೆ ಹಚ್ಕೊಂಡು ತಿನ್ಬೋದು. ಮಕ್ಕಳಿಗೂ ಹೆಲ್ದಿಗೆ ಒಳ್ಳೆಯದು, ಪ್ರೋಟೀನ್ ರಿಚ್ ಇದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.